UPSC ಎಕ್ಸಾಮ್ ಬರೀಬೇಕಾದ್ರೆ ಒಂದು ಕಾಂಪಿಟೇಷನ್, ಅಯ್ಯೋ ಈಗೇನಪ್ಪ ಈ ಥರ ಎಕ್ಸಾಮ್ ಇದೆ, ಎಷ್ಟು ಸಲ ಬರೆಯೋದು ಅಂತ ಹೆದರಿಕೆ ಇದೆಯಾ? ಮುಖ್ಯವಾಗಿ ಗ್ರಾಮೀಣ ಬದುಕಿನಲ್ಲಿ ಓದುವವರಿಗೆ UPSC ಅನ್ನೋದು ಭಯ ಕಾಡ್ತಾ ಇರುತ್ತದೆ. ಎಷ್ಟೊಂದು ಅಟೆಂಪ್ಟ್ ಮಾಡಬೇಕು, ಎಷ್ಟು ಇಯರ್ ಓದಬೇಕು ಅಂತ ನೋಡಿ. 100% ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ, 50% ಜನ ಪ್ರಿಲಿಮ್ಸ್ ಬರೀತಾರೆ, 10% ಜನ ಮೇನ್ಸಿಗೆ ಹೋಗ್ತಾರೆ, 5% ಜನ ಇಂಟರ್ವ್ಯೂ ಹೋಗ್ತಾರೆ. ಅದರಲ್ಲಿ 3% ಜನ ಇಂಟರ್ವ್ಯೂನಿ ಕನೆಕ್ಟ್ ಆಗ್ತಾರೆ. ಈ ಪರ್ಸೆಂಟೇಜ್ ನೋಡಿದ್ರೆ ನಿಮಗೇನು ಅನಿಸುತ್ತೆ? ಆ 3% ಜನ ಮಾತ್ರ ನಿಮ್ಮ ಕಾಂಪಿಟೇಷನ್ ಅಂತ. ಅಂದರೆ ಆಲ್ರೆಡಿ ಸರ್ವಿಸಲ್ಲಿ ಇರುವವರು ಕೂಡ ಅದರಲ್ಲಿ 1% ಆಗಿರ್ತಾರೆ. ಬಾಕಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು ಸೇರಿ ಯಾರು ಟಾಪ್ ನಾಚ್ ಇರ್ತಾರೆ ಪ್ರಿಲಿಮ್ಸ್ ಮೇನ್ಸಲ್ಲಿ, ಅವರು ಕೂಡ 1% ಜನ ಆಗಿರ್ತಾರೆ. ಮತ್ತು ತನ್ನ ಒಂದು ಸ್ವಂತಿಕೆಯಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ 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 ಅವರಿಗೆ ಅದೊಂದು ಅಚೀವ್ ಆಗಿರ್ತದೆ. ಅವರು 1% ಇರ್ತಾರೆ. ಸೊ ಈ ಕಾಂಪಿಟೇಷನ್ನಲ್ಲಿ ನೀವು ಹೆದರಿಕೆ ತಗೊಳ್ಳುವ ಬದಲು, ಎಷ್ಟು ಪರ್ಸೆಂಟ್ ಜನಕ್ಕೆ ನೀವು ಹೆದರಿಕೆ ಬದಲು ಇವತ್ತಿನ ನಿಮ್ಮ ಪ್ರಿಪರೇಷನ್ ನಾಳೆಯ ಪ್ರಿಪರೇಷನ್ ಮ್ಯಾಚ್ ಆಗಬೇಕು. ಇವತ್ತು ನೀವು ಏನು ಓದಿದ್ದೀರಾ ಅದು ನಿಮ್ಮ ಕಾಂಪಿಟೇಷನ್. ನಾಳೆ ನೀವು ಎಷ್ಟು ಚೆನ್ನಾಗಿ ಒಂದು ಬೆನಿಫಿಷಿಯಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗ್ಕೋತೀರಾ ಅದು ನಿಮ್ಮ ಕಾಂಪಿಟೇಷನ್. ಡೈಲಿ ಆ್ಯಕ್ಟಿವಿಟಿ ನಿಮ್ಮ ಕಾಂಪಿಟೇಷನ್. ನಮ್ಮ ಈ ವಿಜ್ಞಾನಿಯಲ್ಲಿ ಪ್ರಾಕ್ಟಿಕಲ್ ಸಿನಾರಿಯೋವನ್ನು ಹೇಳ್ಕೊಡ್ಲಾಗುತ್ತೆ. ಇದೇ ಥರ ಅದು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಅಥವಾ ಇಂಟರ್ವ್ಯೂನೇ ಆಗಿರ್ಬೋದು. ಇದು ಭಯ ಅಲ್ಲ, UPSC ಅನ್ನೋದು ಒಂದು ಧ್ಯೇಯ. ವೆಲ್ಕಮ್ ಟು ಐ ವಿಜ್ಞಾನಿ.